ರೈತರು ಪ್ರತಿಭಟನೆ ಮಾಡ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಹೇಳಿಕೆ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇರೋದು. ದೆಹಲಿಯಲ್ಲಿ ಹೋರಾಟ ಮಾಡ್ತಾ ಇರೋರು ರೈತರಲ್ಲ, ರೈತರ ಸೋಗಿನಲ್ಲಿರುವಂತಹ ಖಲಿಸ್ತಾನಿಗಳು ಅಂತ ಅನಂತ್ ಕುಮಾರ್ ಹೆಗಡೆ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ರೈತರೆಲ್ಲ ಪ್ರತಿಭಟನೆ ಮಾಡೋದಕ್ಕೆ ದೊಡ್ಡ ದೊಡ್ಡ ವಾಹನಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ರೈತರಲ್ಲಿ ಅಷ್ಟೊಂದು ದೊಡ್ಡ ದೊಡ್ಡ ವಾಹನಗಳು ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ಇವರು ರೈತರಲ್ಲ, ಖಲಿಸ್ತಾನಿಗಳು ಅನ್ನುವಂತಹ ಮಾತನ್ನ ಹೇಳುವುದರ ಮೂಲಕ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಉತ್ತರ ಕನ್ನಡ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಕೊಟ್ಟಿರುವಂತಹ ಹೇಳಿಕೆ. ಪಂಜಾಬ್ ಬಾರ್ಡರ್ ನಲ್ಲಿ ಎಲ್ಲ ನಮ್ಮ ಖಲಿಸ್ತಾನಿಗಳು ಗಲಾಟೆ ಮಾಡ್ತಾ ಇದಾರಲ್ಲ, ಫಾರ್ಮರ್ಸ್ ಹೆಸರಿನಲ್ಲಿ, ರೈತರ ಹೆಸರಿನಲ್ಲಿ. ಆದ್ರೆ ಇಡೀ ದೇಶದಲ್ಲಿ ಹಿಂದೆ ಇರೋ ಗಲಾಟೆ ಅನ್ಯಾಯ ಅವರಿಗೇನಾಗಿದೆ? ಎಲ್ಲರೂ ಕೂಡ ಸರಿಯಾದಂತಹ ರೀತಿಯಲ್ಲೇನೆ ಬರೋರು ಯಾರು? ರೈತರೆಲ್ಲ ಯಾರು? ದೊಡ್ಡ ದೊಡ್ಡ JCB ತಗೊಂಡ್ ಬರೋರು, ದೊಡ್ಡ ದೊಡ್ಡ ಬೆಂಜ್ ಗಾಡಿ ತಗೊಂಡ್ ಬರೋರು, ದೊಡ್ಡ ದೊಡ್ಡ ಟೊಯೋಟಾ ಗಾಡಿ ತಗೊಂಡ್ ಬರೋರು. ರೈತರ ಕೈನಲ್ಲಿ ಅಷ್ಟೆಲ್ಲ ದುಡ್ಡಿದೆಯಾ? ರೈತರ ಕೈನಲ್ಲಿ ಅಷ್ಟೆಲ್ಲ ದುಡ್ಡಿದೆಯಾ? ನಮ್ಗೆ ಇವತ್ತು ಇಲ್ಲಿಂದ ಮುಂದ್ಗಡೆ ಒಂದು ಸಭೆ ಇದೆ ಅಂತಂದ್ರೆ ಯಾರ್ದಾರು ಗಾಡಿ ಸಿಗ್ತದೆ ಅಂತ ನೋಡ್ತೀವಿ ನಾವು. ಇದು ರೈತರ ಸ್ಥಿತಿ. ಇಡೀ ದೇಶದಲ್ಲಿ ಇಷ್ಟೆಲ್ಲ ಸಬ್ಸಿಡಿ ಕೊಟ್ವಿ, ಇಷ್ಟೆಲ್ಲ ಮಾಡಿದ್ರು ಕೂಡ ರೈತರು ಇವತ್ತು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಅಂತಿಲ್ಲ. ಪ್ರತಿ ವರ್ಷನೂ ಸಾಲ ದೊಡ್ಡದಾಗ್ತಾ ಇದೆ. ಅವ್ರು ಮಾಡಿರೋ ಸಾಲ ದೊಡ್ಡದಾಗ್ತಾ ಇದೆ. ದೊಡ್ಡ ಕೆರೆ ತೆಗೆಯುದ್ರಿ, ಸಣ್ಣ ಕೆರೆ ತುಂಬುದು, ದೊಡ್ಡ ಕೆರೆ ತೆಗೆಯುವುದು, ಸಣ್ಣ ಕೆರೆ ತುಂಬುದು. ಪ್ರತಿ ವರ್ಷ ನಮ್ಮ ರೈತ ಮಾಡೋದು ಇಷ್ಟನೇ. ಇದೇ ಸಂದರ್ಭದಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಂಥ ದಟ್ಟ ದರಿದ್ರ ಸರ್ಕಾರವನ್ನ ನಾವು ನೋಡ್ಲೇ ಇಲ್ಲ ಅಂತ ಹೇಳಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ತೆರಿಗೆ ತಾರತಮ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನಂತ್ ಕುಮಾರ್ ಹೆಗಡೆ ಮಾತನಾಡಿ, ಪಕ್ಕದ ಆಂಧ್ರ, ಕೇರಳ, ತಮಿಳುನಾಡಿಗೆ ಇಲ್ಲದ ವೇದನೆ ಇವ್ರಿಗೆ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡುವ ಮೂಲಕ ತಿವಿಯುವಂತಹ ಕೆಲಸವನ್ನ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಮಾಡಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದೀವಲ್ಲ, ಅದು ಕೊಟ್ಟಿರೋ ದುಡ್ಡಿಗೆ ಲೆಕ್ಕ ಕೊಡ್ರಿ ಫಸ್ಟ್, ಅಂದ್ರೆ ಮುಂದಿನ ಕೊಡ್ತೀವಿ. ಲೆಕ್ಕ ಕೊಡೋದಿಲ್ಲ. ನೀವು ಯಾರು? ನಮ್ಮ ತೆರಿಗೆ ನಮ್ಮ ಹಕ್ಕು. ದೇವ್ರ ಗುಡಿಯಾಗಿ ಎದುರುಗಡೆ ಕುತ್ಕೊಂಡು ಹೇಳ್ತಾ ಇದ್ರಿ, ಈ ದೇಶದಲ್ಲಿ ತೆರಿಗೆ ಕೊಡ್ತಕ್ಕಂಥ 99.9 ಜನ ಹಿಂದೂಗಳು. ನಮ್ ದುಡ್ಡು ತಗೊಂಡು ಹೋಗಿ ಅಲ್ಲಿ ಮಸೀದಿಗೆ ಹಾಕೊಟ್ರಿ, ಅಲ್ಲಿ ಚರ್ಚಿಗೆ ಹಾಕೊಟ್ರಿ. ನಾವು ಕೇಳ್ಬೇಕು ಬೇಡ? ನಾಳೆ ನಮ್ಮವ್ರು ಕೊಟ್ಟಿರೋ ತೆರಿಗೆ ನಮಗ್ ಕೊಡ್ಲಿ. ನಮ್ಮ ಹಳ್ಳಿಯಲ್ಲಿ